ಬಿಜೆಪಿಗರ ಪ್ಲಾನ್ಗೆ ಫಲ ಸಿಗಲ್ವಾ? ಟಾರ್ಗೆಟ್ 400 ಬಿಜೆಪಿ ಬಿಗ್ ಜೋಕ್. ಕನ್ನಡಿಗರ ವಿರೋಧಿ ಬಿಜೆಪಿಗೆ ತಕ್ಕ ಪಾಠ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ವಾರಗಳಷ್ಟೇ ಬಾಕಿ ಇವೆ. ಇಂಥ ಟೈಮಲ್ಲಿ ದೇಶದಲ್ಲಿ ಎನ್ಡಿಎ 400ಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನು ಗೆದ್ದು ಹ್ಯಾಟ್ರಿಕ್ ಬಾರಿಸುತ್ತೆ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ರು. ಆದ್ರೆ ಇದು ಬಿಗ್ ಜೋಕ್ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ದೇಶದಲ್ಲಿ ಈ ಸಲ ಬಿಜೆಪಿಗರು ನಿರೀಕ್ಷೆ ಮಾಡಿದಂತೆ ಫಲ ಸಿಗಲ್ವಾ? ಎನ್ಡಿಎ 400 ಅಲ್ಲ, ಮ್ಯಾಜಿಕ್ ನಂಬರ್ 273 ತಲುಪೋದು ಕಷ್ಟವಾಗುತ್ತಾ? ಅಷ್ಟಕ್ಕೂ ಏನಿದು ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರದಲ್ಲಿ ಮತ್ತೆ ಗದ್ದುಗೆ ಹಿಡಿಯೋಕೆ ಬಿಜೆಪಿ ಭಾರಿ ಕನಸನ್ನ ಕಾಣ್ತಿದೆ. ಐಎನ್ಡಿಎ ಮಿತ್ರಕೂಟದಲ್ಲಿ ಒಡುಕು ಮೂಡಿರೋದ್ರಿಂದ ಅದರ ನಿರಲಾಭ ಬಿಜೆಪಿಗಾಗುತ್ತೆ. ಈ ಸಲ ಬಿಜೆಪಿ ಪಕ್ಷವೊಂದೇ 370ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ. ಎನ್ಡಿಎ ಮಿತ್ರಕೂಟ 400ಕ್ಕೂ ಹೆಚ್ಚು ಸೀಟುಗಳನ್ನ ಪಡೆಯುತ್ತೆ ಅಂತೇಳಿ ಬಿಜೆಪಿ ನಾಯಕರು ಹಗಲುಗನಸು ಕಾಣ್ತಿದ್ದಾರೆ. ಆದ್ರೆ ಬಿಜೆಪಿಗರ ಈ ಪ್ಲಾನ್ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಈ ಸಲ ಬಿಜೆಪಿ ಅಪ್ಡೇಟ್ ಆಗೇ ಇಲ್ಲ. 2014 ಮತ್ತು 2019ರಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸೋಕೆ ಪ್ರಮುಖ ಕಾರಣಗಳು ಅಂದ್ರೆ ಮೋದಿ ಕೊಟ್ಟಿದ್ದ ಭರಪೂರ ಭರವಸೆಗಳು. ಒಂದು, ವಿದೇಶದಲ್ಲಿರೋ ಕಪ್ಪು ಹಣ ವಾಪಸ್ ತರೋದು. 2, ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಣ ಹಾಕೋದು. ಮತ್ತು 3ನೇದ್ದು ಯುಪಿಎ ಸರ್ಕಾರದಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ, ಅವುಗಳನ್ನ ಇಳಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ಈ 3 ಭರವಸೆಗಳು ದೇಶದಲ್ಲಿ ಬಿಜೆಪಿಗೆ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲಿಸಿಕೊಟ್ಟಿತ್ತು. ಆದ್ರೆ ಈ ಸಲ ಬಿಜೆಪಿ ಬತ್ತಳಿಕೆಯಲ್ಲಿರೋದು 3 ಅಸ್ತ್ರಗಳು. ಅವು ಯಾವುವು ಗೊತ್ತಾ? ನಂಬರ್ 1, ದೇವರು ಧರ್ಮ. ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ದೇವರು ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಸೆಳೆಯಬಹುದು ಅಂತ ಬಿಜೆಪಿ ನಾಯಕರು ಭಾವಿಸಿದ್ದಾರೆ. ಹೀಗಾಗಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನಾಗಿ ಮಾಡದೆ ಬಿಜೆಪಿ ಪಕ್ಷದ ರಾಜಕೀಯ ಕಾರ್ಯಕ್ರಮದಂತೆ ಮಾಡಿದ್ರು. ಆದ್ರೆ 2014 ಮತ್ತು 2019ರಂತೆ ದೇಶದ ಜನ ಈಗ ಬಿಜೆಪಿಯ ಇಂಥ ಸ್ಟಂಟ್ಗಳಿಗೆ ಮರಳಾಗಲ್ಲ ಅನ್ನೋದು ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಚೆನ್ನಾಗಿ ಅರ್ಥವಾಗಿರಬಹುದು. ನಂಬರ್ 2, ಕೇಸರಿ ಶಾಲು. ಕೇಸರಿ ಬಾವುಟದ ಅಸ್ತ್ರವನ್ನ ಬಿಜೆಪಿ ನಾಯಕರು ಜಳುಪಿಸುತ್ತಿದ್ದಾರೆ. ಇತ್ತೀಚೆಗೆ ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಮತ್ತು ಕೇಸರಿ ಧ್ವಜ ದಂಗಲ್ ನಡೆದಿತ್ತು. ಅದೇ ರೀತಿ ನಿನ್ನೆ ವಿಧಾನಮಂಡಲ ಅಧಿವೇಶನಕ್ಕೆ ಬಿಜೆಪಿ ನಾಯಕರು ಕೇಸರಿ ಶಾಲು ಧರಿಸಿ ಬಂದಿದ್ರು. ಆ ಮೂಲಕ ಹಿಂದುತ್ವದ ಅಸ್ತ್ರವನ್ನೇ ಹೆಚ್ಚು ಜಳುಪಿಸಿದ್ರೆ ಜನ ಮರಳಾಗ್ತಾರೆ. ಹಿಂದೂ ಮುಸ್ಲಿಂ ಕಿಚ್ಚು ದಗದಗಿಸಿದ್ರೆ ಬಹುಸಂಖ್ಯಾತ ಹಿಂದೂಗಳು ಬಿಜೆಪಿ ಬೆನ್ನಿಗೆ ನಿಲ್ತಾರೆ ಅನ್ನೋ ಕನಸು ಕಾಣ್ತಿದ್ದಾರೆ ಬಿಜೆಪಿ ನಾಯಕರು. ನಂಬರ್ 3, ಸಿಎಎ ಜಾರಿ. ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 2019ರ ಡಿಸೆಂಬರ್ನಲ್ಲಿ ಸಿಎಎ ಕಾಯ್ದೆಯನ್ನ ಸಂಸತ್ತು ಅಂಗೀಕರಿಸಿತ್ತು. ಆದ್ರೆ ದೇಶಾದ್ಯಂತ ಈ ಕಾಯ್ದೆಗೆ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಪ್ರಗತಿಪರ ಚಿಂತಕರು ರೊಚ್ಚಿಗೆದ್ದು ಬೃಹತ್ ಪ್ರತಿಭಟನೆಗಳನ್ನ ನಡೆಸಿದ್ರು. ಇದರಿಂದ ಈ ಕಾಯ್ದೆಯನ್ನ ಜಾರಿ ಮಾಡಿರಲಿಲ್ಲ. ಆದ್ರೆ ಈಗ ಚುನಾವಣೆಗೂ ಮೊದಲೇ ಈ ಕಾಯ್ದೆಯನ್ನ ಜಾರಿಗೆ ತರೋದಾಗಿ ಅಮಿತ್ ಶಾ ಹೇಳಿದ್ದಾರೆ. ಆ ಮೂಲಕ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಭಾವನಾತ್ಮಕವಾಗಿ ಸೆಳೆಯಲು ಪ್ಲಾನ್ ಮಾಡಿದ್ದಾರೆ. ಇದು ಬಿಜೆಪಿ ಲೆಕ್ಕಾಚಾರ. ಆದ್ರೆ ದೇಶದ ಜನರ ಅಸಲಿ ಲೆಕ್ಕಾಚಾರ ಬೇರೆನೇ ಇದೆ. ಅದೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಬೆಲೆ ಏರಿಕೆ. ಯುಪಿಎ ಸರ್ಕಾರದಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ. ನಾವು ಅಧಿಕಾರಕ್ಕೆ ಬಂದ್ರೆ ಬೆಲೆಗಳನ್ನ ಇಳಿಸ್ತೀವಿ ಅಂತೇಳಿದ್ದ ಬಿಜೆಪಿ ನಾಯಕರು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದ್ದಾರೆ. ಪೆಟ್ರೋಲ್ ಲೀಟರ್ಗೆ 70 ರೂಪಾಯಿ ಇದ್ದಿದ್ದು ಈಗ 103 ರೂಪಾಯಿ ಏರಿಕೆಯಾಗಿದೆ. ಅದೇ ರೀತಿ ಡೀಸೆಲ್, LPG ಸಿಲಿಂಡರ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಕೂತಿವೆ. ಅಚ್ಚೇದಿನ್ ಹೆಸರಲ್ಲಿ ಮೋದಿ ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆ ಹಾಕಿದ್ದಾರೆ. ಹೀಗಾಗಿ ದೇಶದ ಉದ್ದಗಲಕ್ಕೂ ಬಿಜೆಪಿ ವಿರೋಧಿ ಅಲೆ ಎದ್ದಿದೆ. ನಂಬರ್ 2, ನಿರುದ್ಯೋಗ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳೇ ಉರುಳಿವೆ. ಹೀಗಿದ್ರೂ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ. ಹೀಗಾಗಿ ಮೋದಿ ಬಿಜೆಪಿ ನಾಯಕರು ಬರೀ ಬಂಡಲ್ ಬಿಡ್ತಾರೆ ಅನ್ನೋ ಮೆಸೇಜ್ ದೇಶದ ಜನರಲ್ಲಿ ಬಲವಾಗಿ ಬೇರೂರಿದೆ. ನಂಬರ್ 3, ಕಪ್ಪು ಹಣ ತರಲಿಲ್ಲ, 15 ಲಕ್ಷ ರೂಪಾಯಿ ಹಣನೂ ಹಾಕಲಿಲ್ಲ. 2014ರಲ್ಲಿ ಮೋದಿ ಕೊಟ್ಟಿದ್ದ ಅತ್ಯಂತ ಆಕರ್ಷಕ ಮತ್ತು ಅತ್ಯಂತ ಬಣ್ಣದ ಭರವಸೆ ಇದು. ಭಾರತೀಯರ ಕಪ್ಪು ಹಣ ವಿದೇಶಗಳಲ್ಲಿರೋ ಸ್ವಿಸ್ ಬ್ಯಾಂಕ್ಗಳಲ್ಲಿ ಕೊಳಿತಾ ಇದೆ. ಅದನ್ನ ಭಾರತಕ್ಕೆ ವಾಪಸ್ ತರ್ತೀವಿ. ಅದನ್ನ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ 15ರಿಂದ 20 ಲಕ್ಷ ರೂಪಾಯಿ ಹಣವನ್ನ ಹಾಕಬಹುದು ಅಂತ ಹೇಳಿದ್ರು. ಮೋದಿಯವರ ಈ ಭರವಸೆಯನ್ನ ನಂಬಿನೇ ಜನ 2019ರಲ್ಲಿ ಮೋದಿ ಸರ್ಕಾರಕ್ಕೆ ಮತ್ತೆ ಜೈ ಎಂದಿದ್ದು. ಆದ್ರೀಗ ಜನರಿಗೆ ನಂಬಿ ಮೋಸ ಹೋದ ಅನುಭವವಾಗಿದೆ. ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತೇಳಿ ಕಾದು ಕೂತಿದ್ದಾರೆ. ನಂಬರ್ 4, ಕನ್ನಡ ವಿರೋಧಿ ನಿಲುವು.
ಕೇಂದ್ರ ಬಿಜೆಪಿ ಸರ್ಕಾರ ನಿರಂತರವಾಗಿ ಕನ್ನಡ ವಿರೋಧಿ ನಿಲುವನ್ನ ಹೊಂದಿದೆ. ಕರ್ನಾಟಕದ ಜನ ನೆರೆ ಬರದಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಕಣ್ಣೀರಲ್ಲೇ ಕೈ ತೊಳೆಯುತ್ತಾ ಇದ್ರು ಮೋದಿ ಸರ್ಕಾರ ಕನ್ನಡಿಗರ ಕಷ್ಟಕ್ಕೆ ಕರಗುತ್ತಿಲ್ಲ. ಜೊತೆಗೆ ಕರ್ನಾಟಕದ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲೂ ಲಕ್ಷ ಕೋಟಿ ತಾರತಮ್ಯ ಮಾಡ್ತಿದೆ. ಮಧ್ಯಪ್ರದೇಶ, ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದ ಬಿಜೆಪಿ ಸರ್ಕಾರ ಇರೋ ರಾಜ್ಯಗಳಲ್ಲಿ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 500 ರೂಪಾಯಿಗಳಿಗೆ ಇಳಿಸಲಾಗಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅದನ್ನ 1000 ರೂಪಾಯಿಯಿಂದ ಇಳಿಸೇ ಇಲ್ಲ. ಈ ಬಗ್ಗೆ ನಮ್ಮ 25 ಬಿಜೆಪಿ ಎಂಪಿಗಳು ತುಟಿ ಬಿಚ್ಚುತ್ತಿಲ್ಲ. ಮೋದಿ ಸರ್ಕಾರದ ಇಂಥ ಕನ್ನಡ ವಿರೋಧಿ ನಿಲುವುಗಳ ಬಗ್ಗೆ ಸೊಲ್ಲೆತ್ತುತ್ತಿಲ್ಲ. ಹೀಗಾಗಿ ಈ ಸಲ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧಿ ಅಲೆ ದಟ್ಟವಾಗಿ ಎದ್ದಿದೆ. ನಂಬರ್ 5, ಗ್ಯಾರಂಟಿಗಳಿಗೆ ವಿರೋಧ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಬಡವರು ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತ ಒಂದೇ ಒಂದು ಯೋಜನೆಯನ್ನು ಕೊಟ್ಟಿರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಈ ಯೋಜನೆಗಳನ್ನ ಬಿಟ್ಟಿ ಭಾಗ್ಯಗಳು ಅಂತ ಟೀಕಿಸುತ್ತಿದ್ದಾರೆ ಬಿಜೆಪಿ ನಾಯಕರು. ಇದು ಕರ್ನಾಟಕದ ಬಡವರು ಮತ್ತು ಮಧ್ಯಮ ವರ್ಗದವರನ್ನ ಕೆರಳಿಸಿದೆ. ಬಿಜೆಪಿಯವರು ಕೊಡಲ್ಲ, ಕಾಂಗ್ರೆಸ್ನವರು ಕೊಡ್ತಾ ಇದ್ರೆ ಇವ್ರದೇನ್ ಕಿತಾಪತಿ ಅಂತೇಳಿ ಮುನಿಸಿಕೊಂಡಿದ್ದಾರೆ. ಹಾಗೇನೆ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತೇಳಿದ್ದ ಮೋದಿ ಸರ್ಕಾರ ಇದುವರೆಗೂ ರೈತರ ಆದಾಯವನ್ನ ಡಬಲ್ ಮಾಡಲಿಲ್ಲ. ಹಾಗೇನೆ ಎಂಎಸ್ಪಿ ಖಾತರಿಪಡಿಸುವ ಕಾನೂನು ಜಾರಿಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ರೈತರು ಇದೀಗ ಸೆಟೆದು ನಿಂತಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ 400 ಸೀಟಲ್ಲ, ಮ್ಯಾಜಿಕ್ ನಂಬರ್ 273 ಸೀಟುಗಳನ್ನ ಗೆಲ್ಲೋದು ಕೂಡ ಅನುಮಾನ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.